ಗೋಕಾಕ್ ನಗರದಲ್ಲಿ ಹಾಡಹಗಲೇ ವಕೀಲನ ಮೇಲೆ ಹಲ್ಲೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ನಗರದಲ್ಲಿ ಹಾಡಹಗಲೇ ವಕೀಲನ ಮೇಲೆ 10ಕ್ಕೂ ಅಧಿಕ ಯುವಕರು ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ರಸ್ತೆ ಚರಂಡಿ ಅಗಲೀಕರಣ ವಿಚಾರದಲ್ಲಿ ಏಕಾಏಕಿ ಯುವಕರಿಂದ ದಾಳಿ ಮಾಡಲಾಗಿದೆ ಎನ್ನಲಾಗಿದೆ. ವಕೀಲ್ ಚಂದನ್ ಗಿಡ್ಡಣ್ಣವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದ್ದು, ರಾಜಾರೋಷವಾಗಿ ಕೈಯಲ್ಲಿ ಬಡಿಗೆಗಳನ್ನು ಹಿಡಿದುಕೊಂಡು ಹಲ್ಲೆ ಮಾಡಿರುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆಂದು ವಕೀಲ್ ಚಂದನ್ ಗಿಡ್ಡಣ್ಣವರ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮಾರಣಾಂತಿಕ ಹಲ್ಲೆಯಾದರೂ ಯಾವೊಬ್ಬ ಪೊಲೀಸರು ಸ್ಥಳಕ್ಕೆ ಬಂದಿಲ್ಲ ಎಂದು ಹಲ್ಲೆಗೊಳಗಾದ ವಕೀಲ ಆರೋಪಿಸಿದ್ದಾನೆ. ಗೋಕಾಕ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಅವ್ರ ಜಾರಕಿಹೊಳಿ ಅದೊಂದ ಇದ್ರ ಒಟ್ಟು ಯಾವ ವಿರೋಧ ಮಾಡ್ತಾನಲ್ಲ ಅವನು ಬಿಡಿದು ಅವನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡೋದು. ಮತ್ತು ಇದಕ್ಕೆ ಮತ್ತು ನಮ್ಮ ಪೊಲೀಸ್ ಇಲಾಖೆ ನಿಷ್ಪಕ್ಷಪಾತವಾದ ತನಿಖೆ ಮಾಡ್ಬೇಕಂತ ನಾನು ಹೇಳ್ತೀನಿ, ಆಗ್ರಹ ಮಾಡ್ತೀನಿ. ಮತ್ತು ಈ ಸದರಿ ಘಟನೆ ಏನೈತಲ್ಲ ಇದನ್ನು CBIಗೆ ವಹಿಸ್ಬೇಕು. ಮತ್ತು ನನಗೆ ಭಾಳ ಜೀವಕ್ಕೆ ಆಗತ್ತೈತಿ. ನನಗೆ ಜೀವಕ್ಕೆ ಆಗತ್ತೈತಿ ಅಂದ್ರೆ ಅವರು ಏನು ಅನ್ಯಾಯ ಅಕ್ರಮ 30 ವರ್ಷದಿಂದ ಏನು ಅವ್ರು ಮಾಡ್ಕೊತ ಬಂದಾರಲ್ಲ ಅದರದ್ದು ಎಲ್ಲ ಸಮಗ್ರ ದಾಖಲೆ ನನ್ನ ಕಡೆ ಐತೆ ಅಂತೇಳಿ